ಮೇ 6th 2021 ಅವತಾರ ಪುರುಷ ರಿಲೀಸ್ ಆಗಿತ್ತು. 22 ರಿಲೀಸ್ ಆಗಿ ಅಂದರೆ ತುಂಬ ಟೈಮ್ ತಗೊಂಡು ಜಾಸ್ತಿ ಚೆನ್ನಾಗಿ ಮಾಡೋದು ಅಂತ ಹೇಳ್ಬೋದು ನೀವು. ಸೊ ನಮಗೆ ಥಿಯೇಟ್ರಲ್ಲೂ ಒಳ್ಳೆ ರೆಸ್ಪಾನ್ಸ್ ಸಿಗಿತ್ತು. ಬಟ್ ಥಿಯೇಟರ್ಗಿನ್ನ ಅಮೆಝಾನ್ ಮತ್ತು ಸುವರ್ಣ ನನಗೆ ಯಾವಾಗಲೂ ಸಡನ್ನಾಗಿ ಒಂದು ದಿವಸ ತುಂಬ ಮೆಸೇಜ್ಗಳು ಬಂದವು, ಅವತಾರ ಪುರುಷ 2 ಯಾವಾಗ ಅಂತ. ಸೊ ನಾನು ಏನು ಇವತ್ತು ಸಡನ್ನಾಗಿ ಇವತ್ತೇ ಕೇಳ್ತಾ ಇದ್ದಾರೆ ಅಂತ ಅಂದ್ಕೊಂಡಾಗ ಸುವರ್ಣದಲ್ಲಿ ಪ್ಲೇ ಆಗಿತ್ತು ಅವತ್ತು. ಸೊ ಅದಾದಮೇಲೆ ನನಗೆ ಯಾವುದೇ ಪೋಸ್ಟ್ ಹಾಕಿದ್ರು ಯಾವುದೇ ಇದಾದರೂ ಅದೊಂದು ಕಾಮೆಂಟ್ ರೆಗ್ಯುಲರ್ ಆಗಿರೋದು, ಪಾರ್ಟ್ ಟು ಯಾವಾಗ ಅಂತ. ಈವನ್ ಒಂದು ಸರಳ ಪ್ರೇಮಕತೆ ಪ್ರಮೋಷನ್ ಹೋದಾಗಲೂ ಸೊ ಯಾವಾಗ ಹೋದಾಗಲೂ ಅಂದರೆ ನನಗೆ ತುಂಬ ಕ್ವಶನ್ಸ್ ಬರೋದು. ಸೊ ಫೈನಲಿ VFX ಈ ಪೋರ್ಷನ್ಸ್ ಎಲ್ಲ ತುಂಬ ಇರೋದ್ರಿಂದ ನಾವು ಒಂದಷ್ಟು ಟೈಮ್ ಲೈನ್ನ ನಾನು ಅಡ್ಜಸ್ಟ್ ಮಾಡೋಕ್ಕಾಗಿರಲಿಲ್ಲ. ಕೊನೆಗೆ ಎಕ್ಸಾಮ್ಸ್ ಎಲ್ಲ ಕಳ್ಕೊಂಡು ಇದೆಲ್ಲ ನೋಡಿ ಪುಷ್ಕರ್ ಸರ್ ಮಾರ್ಚ್ 22 ಅಂತ ಡಿಸೈಡ್ ಮಾಡಿದ್ರು. ಸೊ ಅದಕ್ಕೆ ನಾವು ಗುಟ್ಟು ಇದ್ದೀವಿ. ಅಫ್ಕೋರ್ಸ್ ನೀವು ಪಾರ್ಟ್ 1ಗೂ ತುಂಬ ಸಪೋರ್ಟಿವ್ ಆಗಿದ್ರಿ. ಸೊ ಪಾರ್ಟ್ 2ಗೂ ಇದೇ ಸಪೋರ್ಟ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ. ಇದಕ್ಕಿಂತ ಹೆಚ್ಚಿಗೆ ಜನ ಅಂದರೆ ಪಾರ್ಟ್ 1ನ ರೆಗ್ಯುಲರ್ ಟೈಮ್ ಇಂಟರ್ವಲಲ್ಲಿ ನೋಡಿದ್ದಾರೆ. ಫಸ್ಟ್ ಡೇ ಒಬ್ಬರು ನೋಡಿದ್ರು, ಲಾಸ್ಟ್ ಡೇ ಒಬ್ಬರು ಥಿಯೇಟ್ರಲ್ಲಿ ನೋಡಿದ್ದಾರೆ, ಅದು ಬಿಟ್ಟು ಟಿ ವಿಲಿ ನೋಡಿದರೆ, ಅಮೆಝಾನ್ ನೋಡಿದರೆ. ಬಟ್ ಇಷ್ಟು ಜನಕ್ಕೂ ಪಾರ್ಟ್ 2 ಅಂದರೆ ಒಂದು ಕುತೂಹಲಕಾರಿ ಇದೆ. ಸೊ ಅವ್ರು ಅಷ್ಟು ಜನ ಫಸ್ಟ್ ವೀಕಿಗೆ ಬರಬೇಕು ಥಿಯೇಟ್ರಿಗೆ ಅಂತ ಕೇಳ್ಕೊತೀನಿ. ಸೊ ಆ ಎಕ್ಸೈಟ್ಮೆಂಟ್ ಏನಿದೆ ಅದನ್ನು ರಿವೀಲ್ ಆಗೋದು ಥಿಯೇಟ್ರಲ್ಲೇ. ಆಮೇಲೆ ಈ ಕ್ಯಾನ್ವಾಸ್ ಎಲ್ಲ ಅಂದರೆ ನಾವು ಸೌಂಡ್ ಸರೌಂಡ್ ಸಿಸ್ಟಮ್ಸು ಈ ಅಪ್ಡೇಟ್ ಎಲ್ಲ ಥಿಯೇಟ್ರಲ್ಲಿ ನೋಡಿದ್ರೆ ಒಂದು ಒಳ್ಳೆ ಮಜಾ ಇರುತ್ತೆ. ಸೊ ಆಡಿಯನ್ಸ್ಗೆ ಕರಿತಾ ಇದ್ದೀವಿ. ಮಾರ್ಚ್ 22 ಅವತಾರ ಪುರುಷ 2 ರಿಲೀಸ್ ಆಗ್ತಿದೆ. ಸೊ ದಯವಿಟ್ಟು ಬಂದು ನೋಡಿ ಪ್ರೋತ್ಸಾಹಿಸಿ. ಇಲ್ಲ ಪಾರ್ಟ್ 2 ಫುಲ್ ಆಗುತ್ತೆ. ಪಾರ್ಟ್ 2 ಇಷ್ಟ ಆದರೆ ಆಮೇಲೆ ಪಾರ್ಟ್ 3 ಬರೆಯೋದು. ಅಂದರೆ ಸಬ್ಜೆಕ್ಟ್ ಕಂಪ್ಲೀಟೆಡ್ ಆಗುತ್ತೆ. ಕೆಲವೊಂದು ಅಲ್ಲಿ ಅಂದರೆ ಈ ಕುಮಾರ ಶ್ರೀನಗರ ಕಿಟ್ಟಿ ಸರ್ ಕ್ಯಾರೆಕ್ಟ್ರು ನಾವು ಓಪನ್ ಮಾಡಿಬಿಟ್ಟಿದ್ದೀವಿ. ಸೊ ಇಲ್ಲಿ ಅವ್ರದ್ದು ಮತ್ತು ಶರಣ್ ಸರ್ದು ಒಂದು ಮಾಟ ಯುದ್ಧ ಬರುತ್ತೆ. ಅವೆಲ್ಲ ತುಂಬ ಅಂದರೆ ರೋಮಾಂಚನ ಮೂಮೆಂಟ್ಸ್ ಇದೆ. ಅಂದರೆ VFX ಎಲ್ಲ ಹ್ಯೂಜ್ ಇದೆ. ಒಂದು ಹೊಸ ಕ್ರಿಯೇಚರ್ಸ್ಗಳು ಬರುತ್ತೆ, ಆ ರೀತಿದೆಲ್ಲ ತುಂಬ ಚೆನ್ನಾಗಿದೆ. ಮತ್ತು ದಾರ್ಕ ಅಷ್ಟೋಶ್ರಣ ಕ್ಯಾರೆಕ್ಟರು ಇವೆಲ್ಲ ತುಂಬ ಎವಾಲ್ವ್ ಆಗಿ. ಸಾಂಗ್ಸು ಒಂದು ಅಂದರೆ ಡ್ಯಾನ್ಸ್ ನಂಬರ್ ಲಾಸ್ಟ್ ಬಿಜ್ಜು ಮಾಡಿದ್ರು, ಈಗ ನೋಡ್ರಲ್ಲ ಆ ಬಿಜ್ಜುದೊಂದು ಸಾಂಗ್ ಇದೆ, ಯುನಿಕ್ನೆಸ್ ಇದೆ. ಅಂದರೆ ಆ ಸಾಂಗಲ್ಲಿ ಯೂಶ್ವಲಿ ಹೀರೋ ಇಂಟ್ರೊಡಕ್ಷನ್ ಅಂದರೆ ಹೊಗಳುತ್ತೀವಿ, ಕೈಂಡ್ ಆಫ್ ರ್ಯಾಪ್ ಆ್ಯಂಡ್ ಮಿಕ್ಸ್ಡ್ ಇದೆ. ಶಿಶುನಾಳ ಶರೀಫ್ರದ್ದು ಇದು ತೊಗೊಂಡಿದ್ವಿ, ತರವಲ್ಲ ತಗಿ ನಿನ್ನ ತಂಬೂರೀಶ್ವರ, ಅದೊಂದು ಯೂಸ್ ಮಾಡ್ಕೊಂಡಿದ್ವಿ. ಅದ್ರ ಜೊತೆ ರ್ಯಾಪ್ ಮಿಕ್ಸ್ ಇದೆ. ಸೊ ಈಗ ಜನ ಏನು ಇಷ್ಟಪಡ್ತಾ ಇದ್ದಾರೆ ಅಂತ, ಟಾಕ್ಸಿಕ್ಕು, ನೆಗೆಟಿವಿಟಿ, ಸೊ ಈ ರೀತಿ ಅಂಶಗಳನ್ನ ಇಟ್ಕೊಂಡು ಆ ಸಾಂಗ್ ಮಾಡಿದ್ದೀವಿ. ಅಂದರೆ ಯಾವುದೇ ಟ್ರೋಲ್ ಯೂಸ್ ಮಾಡಿಲ್ಲ. ಸಾಂಗ್ ಅಂದರೆ ಆ ರೀತಿ ಇದು. ಈಗ ಫಸ್ಟ್ ಆದರೆ ಆಕ್ಸಿಡೆಂಟ್ ಆದರೆ ಜನ ಆಸ್ಪತ್ರೆಗೆ ಸೇರಿಸೋರು, ಈಗ ಫಸ್ಟ್ ರೀಲ್ ಮಾಡ್ತಾರೆ ಅದನ್ನು. ಸೊ ಈ ರೀತಿ ಎಲ್ಲ ಹೇಳಿದ್ದೀವಿ ಅಷ್ಟೇ ಆ ಸಾಂಗಲ್ಲಿ. ಅಂದರೆ ಅಫ್ಕೋರ್ಸ್ ಡೈರೆಕ್ಟಾಗಿ ಬರೋದು. ಯಾಕಂದರೆ ನಾನು ಸ್ಟಾರ್ಟಿಂಗ್ ಒಂದು 4 minutes ಬ್ರೀಫ್ ಮಾಡಿದ್ದೀನಿ. ಅಂದರೆ ಕತೆ ಒಳಗಡೆ ಇನ್ನೊಬ್ರಿಗೆ ಹೇಳ್ಬೇಕಾಗಿ ಬರುತ್ತೆ. ಸೊ ಅಲ್ಲಿ ಪಾರ್ಟ್ 1 ಏನು ಅಂತ ಹೇಳ್ತೀವಿ. ಸೊ ಡೈರೆಕ್ಟಾಗಿ ಬರೋದು. ಬಟ್ ಆಪ್ಷನ್ ಇದೆ ಅವ್ರಿಗೆ, ಸುವರ್ಣದಲ್ಲಿ ಇನ್ನೇನು ಮತ್ತೆ ಪ್ಲೇ ಆಗುತ್ತೆ 1-2 ಸಲ. ಅದು ಬಿಟ್ಟು ಅಮೆಝಾನ್ ಆಪ್ಷನ್ ಇದೆ. ಮತ್ತು ಈ ಮಾತು ಹೇಳ್ಬಾರ್ದು, ಪೈರಸಿಲೂ ತುಂಬ ಕಡೆ ಇದೆ. ಸೊ ನೀವು ಪಾರ್ಟ್ 1 ನೋಡಿಕೊಂಡು ದಯವಿಟ್ಟು ಪಾರ್ಟ್ 2 ಬನ್ನಿ. ಪಾರ್ಟ್ 2 ಬರೋರು ಹಂಗೆ ಓಪನ್ ಆಗಿ ಬಂದವ್ರಿಗೂ ಅಕಸ್ಮಾತ್ ಅವ್ರ ಫ್ರೆಂಡು ಬಾಮಗ ಅಂತ ಕರ್ಕೊಂಡು ಹೋದ್ರು ಅವನಿಗೂ ನೀಟಾಗಿ ಅರ್ಥ ಆಗುತ್ತೆ ಸಿನಿಮಾ. ನಮ್ಮದು ಪಿನಾಕ ಅಭಿ ಅಂತ ಏನು ನಮ್ಮ ಫಸ್ಟ್ 1 ಮಾಡ್ದೆ ಅವನೇ ಮಾಡಿದ್ದಾನೆ. ಅವ್ನು ಪಾರ್ಟ್ 1ಇಂದನೂ ಮಾಡ್ತಾಯಿದ್ದ, ಕ್ರಿಯೇಚರ್ಸ್ ಫಸ್ಟೇ ಹೇಳಿದ್ದು. ಸೊ ಅದನ್ನು ಮಾಡ್ತಾಯಿದ್ದ. ಅವ್ನು ಸುಮಾರು 1.5 year ತೊಗೊಂಡು ಮಾಡಿದ್ದಾನೆ 2 ಕ್ರಿಯೇಚರ್ಸ್ನ ಕ್ರಿಯೇಟ್ ಮಾಡೋಕ್ಕೆ. ಮಾಂಟೇಜಸ್ಸಲ್ಲಿದೆ. ಇದು ಮೋರ್ ಓವರ್ ನಾವು ಸಬ್ಜೆಕ್ಟ್ ಮೇಲೆ ಹೋಗಿದ್ದೀವಿ. ಅಂದರೆ ಪಾರ್ಟ್ 1 ಸ್ವಲ್ಪ ಎಂಟರ್ಟೈನ್ಮೆಂಟ್ ಪ್ಲಸ್ ಸಬ್ಜೆಕ್ಟ್ ಏನು ಅಂತ. ಯಾಕೆಂದರೆ ಶರಣ್ ಸರ್ ಹ್ಯೂಜ್ ಕಾಮಿಡಿ ಆಡಿಯನ್ಸ್ನ ಹೊಂದಿರೋ ನಟರು. ಸೊ ಅವ್ರನ್ನ ಬ್ಲೆಂಡ್ ಮಾಡಬೇಕಾಯ್ತು. ಸೊ ಅದಕ್ಕೆ ಪಾರ್ಟ್ 1ನಲ್ಲಿ ನಾವು ಒಂಚೂರು ಹ್ಯೂಮರಿಂದ ಹೋಗಿ ಕತೆ ಕೂತಿದ್ದೋ. ಈಗ ಅವತಾರ ಪುರುಷಗೆ ಒಂದು ಸೆಟ್ ಆಫ್ ಆಡಿಯನ್ಸ್ ಇದ್ದಾರೆ. ಅವ್ರಿಗೆ ಆಲ್ರೆಡಿ ಅವತಾರ ಪುರುಷ ಏನರ ಬಗ್ಗೆ ಏನು ಅಂತ ಗೊತ್ತು. ಸೊ ಅವ್ರಿಗೆ ನಾವು ಡೈರೆಕ್ಟ್ ಡೆಪ್ತಲ್ಲಿ ಕರ್ಕೊಂಡು ಹೋಗಿದ್ದೀವಿ.
ಇದು ಒಂದು ಹೊಸ ವರ್ಲ್ಡ್ನ ಓಪನ್ ಮಾಡ್ತೀವಿ ತ್ರಿಶಂಕು ಅಂತ. ಸೊ ಈ ವಿಚಾರಗಳ ಬಗ್ಗೆ ಅಂದರೆ ಎಂಟರ್ಟೈನ್ಮೆಂಟ್ ಅನ್ನೋದು ಎರಡು ಥರ ಸರ್. ಒಂದು ಹ್ಯೂಮರಲ್ಲೂ ಎಂಟರ್ಟೈನ್ಮೆಂಟು, ಇನ್ನೊಂದು ಕ್ಯೂರಿಯಾಸಿಟಿಯಲ್ಲೂ ಎಂಟರ್ಟೈನ್ಮೆಂಟ್ ಇದೆ. ಸೊ ಆ ವಿಚಾರದಲ್ಲಿ ಥ್ರಿಲ್ಲು, ಕ್ಯೂರಿಯಾಸಿಟಿ, ಎಂಟರ್ಟೈನ್ಮೆಂಟಲ್ಲಿ ಇದೆ. ಸ್ಲೋ ಫೇಸ್ ಇಲ್ಲ, ಸಿನಿಮಾ ತುಂಬ ಫಾಸ್ಟ್ ಫೇಸ್ ಇದೆ. ತುಂಬ ಎಲಿಮೆಂಟ್ಸ್ಗಳು ಓಪನ್ ಆಗ್ತಾನೆ ಇರ್ತವೆ ಪಾರ್ಟ್ ಟೂಲ್ಲಿ ಸರ್. ಹಾಂ ಹಾಂ ಟ್ರೇಲರ್ ಬಿಡ್ತೀವಿ ಮತ್ತು ಸಾಂಗ್ ಬಿಡ್ತೀವಿ. ಸೊ ಒಂದು ಬಿಡ್ತೀವಿ. ಬಟ್ ಅಫ್ಕೋರ್ಸ್ ನಿಮ್ಮ ಬಾಯಲ್ಲೇ ಬಂತು. ಪಾರ್ಟ್ 1 ತುಂಬ ಸಿಂಪಲ್ ಸರ್. ಪಾರ್ಟ್ 1 ಯಾರಿಗೆ ಇಷ್ಟ ಆಯಿತು ಅವ್ರಿಗೆ ಪಾರ್ಟ್ 2 ಇಷ್ಟ ಆಗೇ ಆಗುತ್ತೆ. ಪಾರ್ಟ್ 1 ಯಾರಿಗೆ ಇಷ್ಟ ಆಗಿಲ್ವಾ ಬನ್ನಿ, ನಮಗೆ ವರ್ಕೌಟ್ ಆಗುತ್ತೆ. ಹಾಂ ಸೊ RCB ಗೆಲ್ಲೋ ದಿವಸ ನೀವೇನು ಬರಬೇಕಾಗಿಲ್ಲ, ಯಾವತ್ತು ಸೋಲುತ್ತೋ ಅವತ್ತು ಬನ್ನಿ, ನಮ್ಮ ಸಿನಿಮಾಗೆ ಮ್ಯಾಚ್ ಮಾಡ್ತೀವಿ ಅಲ್ಲಿ. ಇಲ್ಲ 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 ಈ ಸರಿ ನೋಡಿ RCB 22nd ನಮ್ಮ ಫಿಲಮ್ ರಿಲೀಸು, RCB ಮ್ಯಾಚ್ ಶುರು, 2 ಮಾರ್ಚ್ 22. ಪುಷ್ಕರ್ ಸರ್ ಬೇಜಾರಾಗ್ತಾರೆ, ನಾನು ಆಲ್ರೆಡಿ ಚೆನ್ನೈ ಟಿಕೆಟ್ ಬುಕ್ ಮಾಡಿದ್ದೀನಿ ಚೆನ್ನೈಗೆ. ಬಟ್ ಮಾರ್ಚ್ 22 ನಮ್ದು ರಿಲೀಸ್ ಆಗ್ತಿದೆ. ಅದೇ ಮಾರ್ನಿಂಗ್ ಶೋ ಎಲ್ಲರೂ ಬಂದು ಈವ್ನಿಂಗ್ ಮ್ಯಾಚ್ ಮ್ಯಾಚ್ ನೋಡೋದು. ಬಟ್ ಶನಿವಾರ ಬನ್ನಿ, ಭಾನುವಾರ ಬನ್ನಿ, ನಾವು ಇದ್ದೀವಿ. ಸೊ IPL ಸಪೋರ್ಟ್ ಮಾಡೋರೆಲ್ಲ ದಯವಿಟ್ಟು ಸಿನಿಮಾಗೂ ಸಪೋರ್ಟ್ ಮಾಡಿ. ನಾವು IPLಗೆ ಸಪೋರ್ಟ್ ಮಾಡ್ತೀವಿ, ನಾವು ನೋಡ್ತೀವಿ, ನಾವು ಎಲ್ಲ ಬರಿತೀವಿ ಮ್ಯಾಚ್ ಹೆಂಗಾಯ್ತು ಅಂತ. ಸೊ ನೀವು ಸಿನಿಮಾ ನೋಡ್ಬಿಟ್ಟು ಹೆಂಗಿದೆ ಅಂತ ಬರೀರಿ. ಹಂಗಂತ ಏನಿಲ್ಲ ಸರ್, ಅವ್ರಿಗೆ ಎಲ್ಲ ಎಂಟರ್ಟೈನ್ಮೆಂಟ್ ಅಲ್ವಾ. ಎಂಟರ್ಟೈನ್ಮೆಂಟ್ ನೋಡೋರು ಅದು ನೋಡ್ತಾರೆ, ಇದು ನೋಡ್ತಾರೆ. ಸರ್ ಸ್ವಲ್ಪ ಅದೇ ಎಷ್ಟು ಸರ್ ಒಂದು ಮಾತು ಹೇಳಿದ್ರು, ಅರಮನೆ ಕಟ್ಟಕ್ಕೆ ಟೈಮ್ ತಗೊಳುತ್ತೆ ಅಂತ. ಅದನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡು ಅದಕ್ಕೋಸ್ಕರ ತಡ ಮಾಡಿಲ್ಲ. VFX ಮತ್ತು ಸರ್ ಇಲ್ಲ, ಇನ್ನೊಂದು ಅರಮನೆ ಕಟ್ಟಬೇಕಾಯ್ತಲ್ಲ, ಅದು ಪಾರ್ಟ್ 1. ಸೊ ಅಲ್ಲಿಂದ ಇಲ್ಲಿಗೆ ಮಧ್ಯೆ ನಾನು ಒಂದು ಬೇರೆ ಫಿಲಮ್ಗೆ ಹೋಗಿದ್ದು. ಸೊ ಹಾಗಾಗಿ ಹೌದು. ಅದಾದಮೇಲೆ ಶರಣ್ ಸರ್ ಚೂಮಂತರು ಆ ಪ್ರಾಜೆಕ್ಟ್ ಇತ್ತು. ನಾನನ್ನು ಸೊ ಆಶಿಕಾ ಮೇಡಮು ತೆಲುಗಲ್ಲೂ ಒಂದು ಪ್ರಾಜೆಕ್ಟ್ ಇತ್ತು. ಸೊ ನಾನು ಬೇರೆ ಪ್ರಾಜೆಕ್ಟಲ್ಲಿದ್ದೆ. ಹೌದು ಸರ್, ಹೌದು. ಎಲ್ಲರೂ ಅಂದರೆ ಒಂದು ಸಣ್ಣ ಗ್ಯಾಪ್ ಬೇಕಾಗಿತ್ತು, ಬಟ್ ದೊಡ್ಡದಾಯಿತು ಆಮೇಲೆ ಹೋಗ್ತಾ. ನಾನೊಂಚೂರು ರೈಟಿಂಗು ಟೈಮ್ ತೊಗೊಂಡೆ, ಅಂದರೆ ಒಂದು ಸ್ವಲ್ಪ ಸ್ಕ್ರಿಪ್ಟ್ನ ಚೇಂಜ್ ಮಾಡಿಕೊಂಡೆ. ಸೊ ಅದಕ್ಕೆ ಟೈಮ್ ತೊಗೊಂಡಿದ್ದು. ಅಲ್ಲಿಂದ ಅಂದರೆ ಅನ್ಕೊಂಡಿದ್ದು ಸ್ಕೆಡ್ಯೂಲ್ ಮುಂದೆ ಒಂದ್ಸಲ ಮುಂದೆ ಹೋದರೆ ಎಲ್ಲರೂ ಬೇರೆದ್ರಲ್ಲಿ ಲಾಕಾಗಿದ್ರು, ಈವನ್ ನನ್ನ ಸೇರಿ. ಸೊ ಅಂದರೆ ಅವತಾರ ಪುರುಷ ಇದೆಯಲ್ಲ, ನನ್ನ ಲೈಫಲ್ಲೇ ದೊಡ್ಡ ಪ್ರೀ ರಿಲೀಸ್ ಬಿಸ್ನೆಸ್ ಆಗಿದ್ದು. ಇನ್ಫ್ಯಾಕ್ಟ್ ಸುನೀನ್ ಅಂತ ಅಲ್ಲ, ಪುಷ್ಕರ್ ಸರ್ ಪ್ರೊಡಕ್ಷನ್ ಹಿಂದಿನ ಫಿಲಮ್ ಅವತಾರ, ಅವನೇ ಶ್ರೀಮನ್ನಾರಾಯಣ, ಇವು ಶರಣ್ ಸರ್ ಹ್ಯೂಜ್ ಸ್ಟಾರ್ ಕ್ಯಾಸ್ಟ್, ಪ್ಲಸ್ ಶ್ರೀನರ ಕಿಟ್ಟಿ, ಅಶುತೋಷ್ ರಾಣಾ, ಸಾಯಿ ಕುಮಾರ್ ಸರ್, ಭವ್ಯ ಮೇಡಮ್, ಸುಧಾರಾಣಿ, ಸಾಧು ಕೋಕಿಲ, ಈ ರೀತಿ ಎಲ್ಲರಿಂದನೂ ಅಂದರೆ ಪ್ರೀ ರಿಲೀಸ್ ಬಿಸ್ನೆಸ್ 1 2 ಸೇರಿ 10 ಮೇಲೆ ದಾಟಿದೆ. ಸೊ ತುಂಬ ಹ್ಯೂಜ್ ಇರೋಂಥ ಮೂವಿ ಅವತಾರ ಪುರುಷ. ಹಾಂ ಹೌದು, ಪಾರ್ಟ್ 2 ಪ್ರೀ ರಿಲೀಸ್ ಬಿಸ್ನೆಸ್ ಆಗಿದೆ. ಬಟ್ OTTಲಿ ತುಂಬ ಲೇಟಾಗಿ ಬರುತ್ತೆ. ಸೊ ಥಿಯೇಟ್ರಿಗೆ ಬಂದು ನೋಡಿ. ಹಾಂ ಶರಣ್ ಸರು, ಕಿಟ್ಟಣ, ಸಾಯಿ ಕುಮಾರ್ ಸರು, ಭವ್ಯ ಮೇಡಮು, ಸುಧಾರಣೆ, ಆಶಿಕಾ ರಂಗನಾಥ್, ಅಶುತೋಷ್ ರಾಣಾ. ಸಾಧಕ್ ಹೋಗಿಲ್ಲ ಸರ್, ಪಾರ್ಟ್ 1 ಕಂಪೇರ್ ಮಾಡಿದ್ರೆ ಕಮ್ಮಿ ಇದೆ, ಇನ್ನು ಮಿಕ್ತಾರಲ್ಲ ಜಾಸ್ತಿ. ಆರ್ಡ್ರಲ್ಲಿ ಹೇಳಿದೆ ಯಾರ್ಯಾರ್ದು ಎಷ್ಟೆಷ್ಟು ಬರುತ್ತೆ ಸರ್. ಥ್ಯಾಂಕ್ ಯು.